ಹೆಸರಿನ ಮೊದಲ ಅಕ್ಷರವು ಕೇವಲ ಒಂದು ಗುರುತು ಮಾತ್ರವಲ್ಲ, ಅದು ವ್ಯಕ್ತಿಯ ವ್ಯಕ್ತಿತ್ವ, ಆಲೋಚನಾ ವಿಧಾನ, ಜೀವನದ ಗುರಿ, ವರ್ತನೆ, ನಿರ್ಧಾರ ತೆಗೆದುಕೊಳ್ಳುವ ಶೈಲಿ, ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಗುಣ. ಸಮಾಜದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಸಾಮರ್ಥ್ಯ ಮತ್ತು ಜೀವನದ ಅನೇಕ ಕ್ಷೇತ್ರಗಳ ಮೇಲೆ ಸೂಕ್ಷ್ಮವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಸಂಖ್ಯಾಶಾಸ್ತ್ರವು ತಿಳಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಹೆಸರಿನ ಪ್ರತಿಯೊಂದು ಅಕ್ಷರವೂ ಒಂದು ನಿರ್ದಿಷ್ಟ ಸಂಖ್ಯೆಯೊಂದಿಗೆ ಸಂಬಂಧ ಹೊಂದಿದ್ದು, ಆ ಸಂಖ್ಯೆಯನ್ನು ನಿಯಂತ್ರಿಸುವ ಗ್ರಹದ ಶಕ್ತಿಯು ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದಲೇ ಅನೇಕರು ತಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ತಮ್ಮ ಸ್ವಭಾವವನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರುತ್ತಾರೆ. ಈಗ ಹೆಸರಿನ ಮೊದಲ ಅಕ್ಷರವಾಗಿ ಡಿ ಅಥವಾ ಇಂಗ್ಲಿಷ್ನ ಡಿ ಅಕ್ಷರವನ್ನು ಹೊಂದಿರುವವರ ವ್ಯಕ್ತಿತ್ವ, ಗುಣ, ಸ್ವಭಾವ, ಜೀವನದ ದೃಷ್ಟಿಕೋನ, ಯಶಸ್ಸಿನ ಮಾರ್ಗ, ಕುಟುಂಬ ಜೀವನ, ಪ್ರೇಮ ಜೀವನ ಹಾಗೂ ಅವರಲ್ಲಿರುವ ವಿಶೇಷ ಗುಣಗಳ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಡಿ ಅಕ್ಷರವು ಸಂಖ್ಯೆ 4 ಪ್ರತಿನಿಧಿಸುತ್ತದೆ. ಸಂಖ್ಯೆ 4ರ ಅಧಿಪತಿ ರಾಹು ಎಂದು ಪರಿಗಣಿಸಲಾಗುತ್ತದೆ. ರಾಹುವು ಸಾಮಾನ್ಯ ಗ್ರಹಗಳಂತೆ ನೇರವಾಗಿ ಫಲ ನೀಡುವವನಲ್ಲ. ಆತನು ವ್ಯಕ್ತಿಯ ಜೀವನದಲ್ಲಿ ಅಸಾಧಾರಣ ಅನುಭವಗಳನ್ನು, ವಿಭಿನ್ನ ಆಲೋಚನೆಗಳನ್ನು, ಹೊಸ ದಾರಿಗಳನ್ನು ಮತ್ತು ಸವಾಲುಗಳ ಮೂಲಕ ಬೆಳವಣಿಗೆಯನ್ನು ನೀಡುವ ಶಕ್ತಿಯನ್ನು ಹೊಂದಿರುತ್ತಾನೆ. ಅದೇ ಕಾರಣಕ್ಕೆ ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಸಾಮಾನ್ಯ ಜನರಂತೆ ಯೋಚಿಸುವುದಿಲ್ಲ. ಅವರ ಆಲೋಚನೆಗಳಲ್ಲಿ ವಿಭಿನ್ನತೆ ಇರುತ್ತದೆ. ಇವರು ಯಾವಾಗಲೂ ಹೊಸ ಮಾರ್ಗವನ್ನು ಹುಡುಕುವ ಪ್ರಯತ್ನ ಮಾಡುತ್ತಾರೆ. ಎಲ್ಲರೂ ನಡೆದ ದಾರಿಯಲ್ಲಿ ನಡೆಯುವುದಕ್ಕಿಂತ ತಾವೇ ಹೊಸ ದಾರಿಯನ್ನು ನಿರ್ಮಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಇವರಲ್ಲಿ ಬಾಲ್ಯದಿಂದಲೇ ಒಂದು ರೀತಿಯ ಆತ್ಮವಿಶ್ವಾಸ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಆ ಆತ್ಮವಿಶ್ವಾಸ ಅಹಂಕಾರ ಎಂದು ಇತರರಿಗೆ ಕಾಣಬಹುದು. ಆದರೆ ವಾಸ್ತವದಲ್ಲಿ ಅವರು ತಮ್ಮ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಯಾವ ಕೆಲಸವನ್ನಾದರೂ ಪ್ರಾರಂಭಿಸುವ ಮೊದಲು ಅದರ ಸಂಪೂರ್ಣ ಚಿತ್ರಣವನ್ನು ಮನಸ್ಸಿನಲ್ಲಿ ಕಟ್ಟಿಕೊಳ್ಳುತ್ತಾರೆ. ಒಂದು ಗುರಿಯನ್ನು ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೆ ಸುಲಭವಾಗಿ ಹಿಂದೆ ಸರಿಯುವುದಿಲ್ಲ. ಇವರ ಜೀವನದಲ್ಲಿ ಆರಂಭದ ದಿನಗಳು ಅಷ್ಟೇನೂ ಸುಲಭವಾಗಿರುವುದಿಲ್ಲ. ಬಾಲ್ಯದಲ್ಲಿ ಅಥವಾ ಯೌವನದ ಆರಂಭದಲ್ಲಿ ಸಾಕಷ್ಟು ಅಡೆತಡೆಗಳು, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಒತ್ತಡಗಳು ಅಥವಾ ಅವಕಾಶಗಳ ಕೊರತೆಯನ್ನು ಎದುರಿಸಬೇಕಾಗಬಹುದು. ಆದರೆ ಈ ಎಲ್ಲ ಅನುಭವಗಳೇ ಅವರನ್ನು ಇನ್ನಷ್ಟು ಗಟ್ಟಿಮುಟ್ಟಾಗಿಸುತ್ತವೆ. ಇವರು ಸೋಲನ್ನು ಶಾಪ ಎಂದು ನೋಡುವುದಿಲ್ಲ, ಬದಲಿಗೆ ಅದು ಮುಂದಿನ ಯಶಸ್ಸಿನ ಮೆಟ್ಟಿಲು ಎಂದು ಭಾವಿಸುತ್ತಾರೆ. ರಾಹುವಿನ ಪ್ರಭಾವದಿಂದ ಇವರು ಹಲವಾರು ಬಾರಿ ಅಪರೂಪದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಇತರರು ಯೋಚಿಸದ ವ್ಯವಹಾರ, ಹೊಸ ತಂತ್ರಜ್ಞಾನ, ಸಂಶೋಧನೆ, ಡಿಜಿಟಲ್ ಕ್ಷೇತ್ರ, ರಾಜಕೀಯ, ಮಾಧ್ಯಮ, ನಿರ್ವಹಣೆ ಅಥವಾ ನಾಯಕತ್ವದ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾರೆ. ಇವರು ತಮ್ಮ ಜೀವನವನ್ನು ಸಾಮಾನ್ಯವಾಗಿ ನಡೆಸಲು ಬಯಸುವುದಿಲ್ಲ. ತಮ್ಮ ಹೆಸರನ್ನು ಜನರು ನೆನಪಿಡುವಂತೆ ಏನಾದರೂ ಸಾಧಿಸಬೇಕು ಎಂಬ ಹಂಬಲ ಸದಾ ಅವರೊಳಗೆ ಇರುತ್ತದೆ. ಇವರಲ್ಲಿ ಇರುವ ಸ್ಪರ್ಧಾತ್ಮಕ ಮನೋಭಾವ ಅತ್ಯಂತ ಪ್ರಬಲವಾಗಿರುತ್ತದೆ. ಆದರೆ ಅದನ್ನು ಬಹಿರಂಗವಾಗಿ ಪ್ರದರ್ಶಿಸುವುದಿಲ್ಲ. ಹೊರಗೆ ತುಂಬಾ ಶಾಂತವಾಗಿರುವಂತೆ ಕಾಣಬಹುದು, ಆದರೆ ಮನಸ್ಸಿನೊಳಗೆ ಯಾವಾಗಲೂ ಗೆಲ್ಲುವ ಉತ್ಸಾಹ ಕುದಿಯುತ್ತಿರುತ್ತದೆ. ಯಾರಾದರೂ ತಮ್ಮನ್ನು ಕಡಿಮೆ ಅಂದಾಜು ಮಾಡಿದರೆ ಅದನ್ನು ಮಾತಿನಲ್ಲಿ ಉತ್ತರಿಸುವ ಬದಲು ತಮ್ಮ ಸಾಧನೆಯ ಮೂಲಕ ಉತ್ತರಿಸುತ್ತಾರೆ. ಇವರಿಗೆ ಗೌರವ ಬಹಳ ಮುಖ್ಯ. ಹಣಕ್ಕಿಂತಲೂ ತಮ್ಮ ಮೌಲ್ಯವನ್ನು ಜನರು ಗುರುತಿಸಬೇಕು ಎನ್ನುವ ಬಯಕೆ ಹೆಚ್ಚಿರುತ್ತದೆ. ಇವರು ಯಾವುದೇ ಕೆಲಸವನ್ನು ಅರ್ಧದಲ್ಲೇ ಬಿಡುವುದಿಲ್ಲ. ಆರಂಭಿಸಿದ ಕೆಲಸವನ್ನು ಮುಗಿಸುವವರೆಗೂ ಶ್ರಮಿಸುತ್ತಾರೆ. ಕೆಲವೊಮ್ಮೆ ಈ ಹಠವೇ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇದೇ ಹಠ ತಪ್ಪು ದಾರಿಯಲ್ಲಿ ಬಳಸಿದರೆ ಸಮಸ್ಯೆಗಳಿಗೂ ಕಾರಣವಾಗಬಹುದು.
ಡಿ ಅಕ್ಷರದ ಹೆಸರಿನವರ ಮತ್ತೊಂದು ವಿಶೇಷತೆ ಎಂದರೆ ಅವರು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ಮೊದಲು ವ್ಯಕ್ತಿಯನ್ನು ಗಮನಿಸುತ್ತಾರೆ, ಅವನ ವರ್ತನೆ, ಮಾತು, ನಡವಳಿಕೆ ಎಲ್ಲವನ್ನೂ ಪರೀಕ್ಷಿಸುತ್ತಾರೆ. ಒಮ್ಮೆ ನಂಬಿಕೆ ಬಂದರೆ ಜೀವಮಾನ ಪೂರ್ತಿ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ನಂಬಿಕೆ ಒಡೆದರೆ ಮತ್ತೆ ಅದೇ ವ್ಯಕ್ತಿಗೆ ಅವಕಾಶ ಕೊಡುವುದು ತುಂಬಾ ಕಷ್ಟ. ಇವರ ಮನಸ್ಸು ಹೊರಗೆ ಕಾಣುವಷ್ಟು ಕಠಿಣವಾಗಿರುವುದಿಲ್ಲ. ಹೊರಗೆ ಗಟ್ಟಿಯಾಗಿ ವರ್ತಿಸಿದರೂ ಒಳಗೆ ತುಂಬಾ ಭಾವನಾತ್ಮಕರಾಗಿರುತ್ತಾರೆ. ತಮ್ಮ ಕುಟುಂಬದವರಿಗಾಗಿ, ಸ್ನೇಹಿತರಿಗಾಗಿ ಮತ್ತು ಪ್ರೀತಿಪಾತ್ರರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಅವರ ಸಂತೋಷವೇ ತಮ್ಮ ಸಂತೋಷ ಎಂದು ಭಾವಿಸುತ್ತಾರೆ. ಕುಟುಂಬದ ಸಮಸ್ಯೆ ಬಂದರೆ ಎಲ್ಲರಿಗಿಂತ ಮೊದಲು ಮುಂದೆ ನಿಲ್ಲುವವರು ಇವರೇ. ಇವರು ತಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಡಲು ಹಗಲು ರಾತ್ರಿ ದುಡಿಯುತ್ತಾರೆ. ಜೀವನದಲ್ಲಿ ಸ್ಥಿರತೆ, ಭದ್ರತೆ ಮತ್ತು ನೆಮ್ಮದಿ ಇವರಿಗೆ ಅತ್ಯಂತ ಮುಖ್ಯ. ಅದಕ್ಕಾಗಿ ಎಷ್ಟೇ ಕಷ್ಟಪಟ್ಟರೂ ಹಿಂಜರಿಯುವುದಿಲ್ಲ. ಇವರಿಗೆ ಮನೆ, ಕುಟುಂಬ, ಆಸ್ತಿ, ಗೌರವ ಮತ್ತು ಉತ್ತಮ ಹೆಸರು ಜೀವನದ ಪ್ರಮುಖ ಗುರಿಗಳಾಗಿರುತ್ತವೆ. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಬೇಕು ಎಂಬ ಆಸೆ ಸದಾ ಅವರ ಮನಸ್ಸಿನಲ್ಲಿ ಇರುತ್ತದೆ. ಇವರು ಕೇವಲ ತಮ್ಮ ಯಶಸ್ಸಿನ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ತಮ್ಮ ಕುಟುಂಬದವರು ಕೂಡ ಉತ್ತಮ ಜೀವನ ನಡೆಸಬೇಕು ಎಂಬ ಬಯಕೆಯನ್ನು ಹೊಂದಿರುತ್ತಾರೆ. ಅದಕ್ಕಾಗಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಜವಾಬ್ದಾರಿಯುತವಾಗಿರುತ್ತವೆ. ಯಾವುದೇ ಸಮಸ್ಯೆ ಬಂದರೂ ಗಾಬರಿಯಾಗದೆ ಅದನ್ನು ವಿಶ್ಲೇಷಿಸಿ ಪರಿಹಾರ ಹುಡುಕುವ ಗುಣ ಇವರಲ್ಲಿ ಸಹಜವಾಗಿಯೇ ಇರುತ್ತದೆ. ಇದೇ ಗುಣ ಇವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ ಮತ್ತು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ತಂದುಕೊಡುತ್ತದೆ. ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರ ಜೀವನದಲ್ಲಿ ವೃತ್ತಿ ಮತ್ತು ಉದ್ಯೋಗಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿರುತ್ತದೆ. ಇವರು ಯಾವುದೇ ಕೆಲಸವನ್ನು ಕೇವಲ ಸಂಬಳಕ್ಕಾಗಿ ಮಾಡುವವರಲ್ಲ. ತಾವು ಮಾಡುವ ಕೆಲಸದಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಬೇಕು. ಜನರು ತಮ್ಮ ಸಾಮರ್ಥ್ಯವನ್ನು ಮೆಚ್ಚಬೇಕು, ತಮ್ಮ ಸಾಧನೆಗೆ ಗೌರವ ಸಿಗಬೇಕು ಎಂಬ ಬಯಕೆ ಸದಾ ಅವರೊಳಗೆ ಇರುತ್ತದೆ. ರಾಹುವಿನ ಪ್ರಭಾವದಿಂದ ಇವರ ಆಲೋಚನೆಗಳು ಬಹಳ ಮುಂದುವರಿದ ರೀತಿಯಲ್ಲಿರುತ್ತವೆ. ಇತರರು ಸಮಸ್ಯೆಯನ್ನು ನೋಡುವ ಸ್ಥಳದಲ್ಲಿ ಇವರು ಅವಕಾಶವನ್ನು ಕಂಡುಕೊಳ್ಳುತ್ತಾರೆ. ಇದೇ ಕಾರಣದಿಂದ ಅನೇಕ ಬಾರಿ ಇವರಿಗೆ ಹೊಸ ಹೊಸ ಉದ್ಯಮಗಳು, ಹೊಸ ತಂತ್ರಜ್ಞಾನಗಳು, ಡಿಜಿಟಲ್ ಕ್ಷೇತ್ರ, ಸಂಶೋಧನೆ, ಆಡಳಿತ, ರಾಜಕೀಯ, ಮಾಧ್ಯಮ, ಮಾರ್ಕೆಟಿಂಗ್, ಹಣಕಾಸು, ನಿರ್ಮಾಣ, ರಿಯಲ್ ಎಸ್ಟೇಟ್, ವಿಜ್ಞಾನ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಕಾನೂನು, ರಕ್ಷಣಾ ಇಲಾಖೆ ಅಥವಾ ದೊಡ್ಡ ಸಂಸ್ಥೆಗಳ ನಿರ್ವಹಣಾ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ದೊರೆಯುವ ಸಾಧ್ಯತೆ ಇರುತ್ತದೆ. ಇವರು ಯಾರ ಅಧೀನದಲ್ಲಾದರೂ ಕೆಲಸ ಮಾಡಿದರೂ ಒಂದು ದಿನ ನಾಯಕತ್ವದ ಸ್ಥಾನವನ್ನು ಪಡೆಯಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಸಣ್ಣ ಹುದ್ದೆಯಿಂದ ಆರಂಭಿಸಿದರೂ ತಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ನಿಧಾನವಾಗಿ ಮೇಲಕ್ಕೆ ಏರುತ್ತಾರೆ. ಇವರ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಬಂದ ಯಶಸ್ಸು ಬಹಳ ಕಾಲ ಉಳಿಯುವ ಸಾಧ್ಯತೆ ಹೆಚ್ಚು. ಜೀವನದ ಮೊದಲ ಭಾಗದಲ್ಲಿ ಹೋರಾಟ, ಎರಡನೇ ಭಾಗದಲ್ಲಿ ಸ್ಥಿರತೆ ಮತ್ತು ನಂತರದ ಅವಧಿಯಲ್ಲಿ ಗೌರವ ಹಾಗೂ ಸಮೃದ್ಧಿ ದೊರೆಯುವುದು ಇವರ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣವಾಗಿದೆ. ಸಂಖ್ಯೆ 4 ಭದ್ರತೆ, ವ್ಯವಸ್ಥೆ, ಶಿಸ್ತು ಮತ್ತು ದೃಢವಾದ ಅಡಿಪಾಯವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಡಿ ಅಕ್ಷರದ ಹೆಸರಿನವರು ಯಾವುದೇ ಕೆಲಸವನ್ನು ಯೋಜನೆಯಿಲ್ಲದೆ ಮಾಡುವುದಿಲ್ಲ. ಮೊದಲು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ, ನಂತರ ಲಾಭ ನಷ್ಟಗಳನ್ನು ಅಳೆಯುತ್ತಾರೆ, ನಂತರವೇ ನಿರ್ಧಾರ ಕೈಗೊಳ್ಳುತ್ತಾರೆ. ಈ ಗುಣವೇ ಅವರನ್ನು ದೀರ್ಘಾವಧಿಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತದೆ. ಕೆಲವೊಮ್ಮೆ ಇವರು ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಎಂದು ಇತರರಿಗೆ ಅನಿಸಬಹುದು, ಆದರೆ ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸುವುದು ಬಹಳ ಕಷ್ಟ. ಇವರ ದೃಢತೆ ಅಷ್ಟೊಂದು ಬಲವಾಗಿರುತ್ತದೆ. ಇವರಿಗೆ ಮಧ್ಯದಲ್ಲೇ ಕೆಲಸ ಬದಲಾಯಿಸುವುದು ಇಷ್ಟವಿರುವುದಿಲ್ಲ. ಆರಂಭಿಸಿದ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿದ ನಂತರವೇ ಮುಂದಿನ ಹೆಜ್ಜೆ ಇಡಲು ಪ್ರಯತ್ನಿಸುತ್ತಾರೆ.
ಆದ್ದರಿಂದ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಇವರನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೆಂದು ಪರಿಗಣಿಸುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಡಿ ಅಕ್ಷರದ ಹೆಸರಿನವರು ಬಹಳ ಜಾಗರೂಕರಾಗಿರುತ್ತಾರೆ. ಹಣವನ್ನು ಸಂಪಾದಿಸುವ ಸಾಮರ್ಥ್ಯ ಇವರಲ್ಲಿ ಉತ್ತಮವಾಗಿರುತ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಹಣವನ್ನು ಉಳಿಸುವ ಅಭ್ಯಾಸವೂ ಇವರಲ್ಲಿರುತ್ತದೆ. ಅನಗತ್ಯ ಖರ್ಚು ಮಾಡುವುದನ್ನು ಇವರು ಇಷ್ಟಪಡುವುದಿಲ್ಲ. ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಬಾಲ್ಯದಲ್ಲಿ ಅಥವಾ ಯೌವನದ ಆರಂಭದಲ್ಲಿ ಆರ್ಥಿಕ ಕೊರತೆಯನ್ನು ಅನುಭವಿಸಿದ್ದರೆ ಜೀವನ ಪೂರ್ತಿ ಹಣದ ಮಹತ್ವವನ್ನು ಮರೆಯುವುದಿಲ್ಲ. ಅದಕ್ಕಾಗಿ ಉತ್ತಮ ಉಳಿತಾಯ, ಹೂಡಿಕೆ, ಭವಿಷ್ಯದ ಯೋಜನೆ ಮತ್ತು ಕುಟುಂಬದ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಕೆಲವೊಮ್ಮೆ ಇವರು ಹಣದ ವಿಷಯದಲ್ಲಿ ಅತಿಯಾದ ಎಚ್ಚರಿಕೆ ವಹಿಸುವುದರಿಂದ ಇತರರಿಗೆ ಜಿಪುಣರು ಎನ್ನುವ ಭಾವನೆ ಮೂಡಬಹುದು. ಆದರೆ ವಾಸ್ತವದಲ್ಲಿ ಅದು ಜಿಪುಣತನವಲ್ಲ, ಭವಿಷ್ಯದ ಬಗ್ಗೆ ಇರುವ ದೂರದೃಷ್ಟಿಯಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಕಾರಣಕ್ಕೆ ಅವರು ಮುಂಚಿತವಾಗಿಯೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ. ಸ್ನೇಹದ ವಿಷಯಕ್ಕೆ ಬಂದರೆ ಡಿ ಅಕ್ಷರದ ಹೆಸರಿನವರಿಗೆ ನೂರಾರು ಸ್ನೇಹಿತರ ಅಗತ್ಯವಿರುವುದಿಲ್ಲ. ಕೆಲವೇ ಜನ ನಿಜವಾದ ಸ್ನೇಹಿತರಿದ್ದರೆ ಸಾಕು ಎಂದು ಭಾವಿಸುತ್ತಾರೆ. ಎಲ್ಲರ ಜೊತೆಯೂ ನಗುತ್ತಾ ಮಾತನಾಡಿದರೂ ತಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನು ಎಲ್ಲರಿಗೂ ಹೇಳುವುದಿಲ್ಲ. ತಮ್ಮ ಮನಸ್ಸಿನ ಮಾತುಗಳನ್ನು ಕೇವಲ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತ್ರ ಹಂಚಿಕೊಳ್ಳುತ್ತಾರೆ. ಸ್ನೇಹಿತರಿಗಾಗಿ ಇವರು ಮಾಡುವ ಸಹಾಯವನ್ನು ಮಾತಿನಲ್ಲಿ ಕೇಳಲು ಸಾಧ್ಯವಿಲ್ಲ. ಅಗತ್ಯ ಬಂದಾಗ ಸಮಯ, ಹಣ, ಶ್ರಮ, ಸಲಹೆ ಎಲ್ಲವನ್ನೂ ನೀಡಲು ಸಿದ್ಧರಾಗಿರುತ್ತಾರೆ. ಆದರೆ ಇವರ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡರೆ ಅಥವಾ ನಂಬಿಕೆಗೆ ದ್ರೋಹ ಮಾಡಿದರೆ ಮತ್ತೆ ಆ ವ್ಯಕ್ತಿಯೊಂದಿಗೆ ಹಿಂದಿನಂಥ ಸಂಬಂಧವನ್ನು ಇಟ್ಟುಕೊಳ್ಳುವುದು ಬಹಳ ಅಪರೂಪ. ಇವರಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಅತ್ಯಂತ ದೊಡ್ಡ ಮೌಲ್ಯಗಳು. ಒಮ್ಮೆ ನಂಬಿಕೆ ಕಳೆದುಕೊಂಡ ವ್ಯಕ್ತಿಯನ್ನು ಮತ್ತೆ ಮನಸ್ಸಿನಲ್ಲಿ ಸ್ವೀಕರಿಸಲು ಬಹಳ ಸಮಯ ಬೇಕಾಗುತ್ತದೆ. ಕುಟುಂಬ ಜೀವನದಲ್ಲಿ ಡಿ ಅಕ್ಷರದ ಹೆಸರಿನವರು ನಿಜವಾದ ಆಧಾರಸ್ತಂಭರಾಗಿರುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರು ಸುರಕ್ಷಿತವಾಗಿರಬೇಕು. ಅವರಿಗೆ ಯಾವುದೇ ಕೊರತೆ ಇರಬಾರದು. ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು. ಹಿರಿಯರಿಗೆ ಗೌರವ ಸಿಗಬೇಕು ಎಂಬ ಚಿಂತನೆ ಸದಾ ಇವರ ಮನಸ್ಸಿನಲ್ಲಿ ಇರುತ್ತದೆ. ಇವರು ಮನೆಯ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಬದಲಿಗೆ ಹೆಚ್ಚು ಹೊಣೆಗಾರಿಕೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾರೆ. ಕೆಲವೊಮ್ಮೆ ಕುಟುಂಬದವರಿಗಾಗಿ ತಮ್ಮ ವೈಯಕ್ತಿಕ ಆಸೆಗಳನ್ನು ಸಹ ತ್ಯಜಿಸುತ್ತಾರೆ. ಹೊರಗಿನವರಿಗೆ ಅವರು ಕಠಿಣ ವ್ಯಕ್ತಿಗಳಂತೆ ಕಾಣಬಹುದು. ಆದರೆ ಮನೆಯೊಳಗೆ ಬಂದಾಗ ತುಂಬಾ ಕಾಳಜಿಯುಳ್ಳ, ರಕ್ಷಣಾತ್ಮಕ ಮತ್ತು ಪ್ರೀತಿಯ ವ್ಯಕ್ತಿಯಾಗಿರುತ್ತಾರೆ. ಕುಟುಂಬದಲ್ಲಿ ಜಗಳ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾದರೆ ಅವುಗಳನ್ನು ಶಾಂತಿಯುತವಾಗಿ ಬಗೆಹರಿಸಲು ಪ್ರಯತ್ನಿಸುತ್ತಾರೆ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಗುಣ ಇವರಲ್ಲಿ ಉತ್ತಮವಾಗಿರುತ್ತದೆ. ಇವರಲ್ಲಿ ನಾಯಕತ್ವದ ಗುಣ ಸಹಜವಾಗಿಯೇ ಇರುತ್ತದೆ. ಯಾವುದೇ ತಂಡದಲ್ಲಿ ಕೆಲಸ ಮಾಡಿದರೂ ಜನರು ಸ್ವಯಂ ಪ್ರೇರಿತವಾಗಿ ಇವರ ಸಲಹೆಯನ್ನು ಕೇಳುತ್ತಾರೆ. ಏಕೆಂದರೆ ಇವರ ನಿರ್ಧಾರಗಳಲ್ಲಿ ಸ್ಥಿರತೆ, ಅನುಭವ ಮತ್ತು ದೂರದೃಷ್ಟಿ ಕಾಣಿಸುತ್ತದೆ. ಸಮಸ್ಯೆ ಬಂದಾಗ ಗಾಬರಿಯಾಗದೆ ಪರಿಹಾರ ಹುಡುಕುವ ಸಾಮರ್ಥ್ಯ ಇವರ ದೊಡ್ಡ ಶಕ್ತಿಯಾಗಿದೆ. ಸಂಕಷ್ಟದ ಸಮಯದಲ್ಲಿ ಇವರು ಅತ್ಯಂತ ಶಾಂತವಾಗಿ ವರ್ತಿಸುತ್ತಾರೆ. ಇತರರು ಹೆದರುವ ಸಂದರ್ಭದಲ್ಲೂ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಇದೇ ಕಾರಣದಿಂದ ಜೀವನದಲ್ಲಿ ಅನೇಕ ಬಾರಿ ಪ್ರಮುಖ ಜವಾಬ್ದಾರಿಗಳು ಇವರ ಪಾಲಾಗುತ್ತವೆ. ನಾಯಕತ್ವ ಎಂದರೆ ಕೇವಲ ಆದೇಶ ನೀಡುವುದು ಅಲ್ಲ, ತಂಡವನ್ನು ಮುಂದೆ ಕೊಂಡೊಯ್ಯುವುದು ಎಂಬುದನ್ನು ಅವರು ಚೆನ್ನಾಗಿ ಅರ್ಥಮಾಡಿಕೊಂಡಿರುತ್ತಾರೆ. ತಮ್ಮೊಂದಿಗೆ ಕೆಲಸ ಮಾಡುವವರನ್ನು ಪ್ರೋತ್ಸಾಹಿಸುವ ಗುಣವೂ ಇವರಲ್ಲಿರುತ್ತದೆ. ಆದರೆ ಕೆಲಸದಲ್ಲಿ ನಿರ್ಲಕ್ಷ್ಯ, ಸುಳ್ಳು ಅಥವಾ ಮೋಸವನ್ನು ಎಂದಿಗೂ ಸಹಿಸುವುದಿಲ್ಲ. ಪ್ರಾಮಾಣಿಕತೆ ಮತ್ತು ಶಿಸ್ತು ಇವರ ಜೀವನದ ಪ್ರಮುಖ ತತ್ವಗಳಾಗಿವೆ.
ಈ ಗುಣಗಳೇ ನಿಧಾನವಾಗಿ ಇವರನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ರೂಪಿಸುತ್ತವೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ವಿಶೇಷ ಗುರುತನ್ನು ತಂದುಕೊಡುತ್ತವೆ. ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರ ಜೀವನದಲ್ಲಿ ಪ್ರೀತಿ, ಭಾವನೆಗಳು ಮತ್ತು ಸಂಬಂಧಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರುತ್ತವೆ. ಹೊರಗಿನಿಂದ ನೋಡಿದರೆ ಇವರು ಗಂಭೀರ ಸ್ವಭಾವದವರು, ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸದವರು, ಯಾರೊಂದಿಗೂ ಬೇಗ ಬೆರೆಯದವರು ಎಂಬ ಭಾವನೆ ಮೂಡಬಹುದು. ಆದರೆ ಇವರ ಹೃದಯವನ್ನು ಹತ್ತಿರದಿಂದ ಅರಿತವರು ಮಾತ್ರ ಇವರಲ್ಲಿರುವ ಪ್ರೀತಿ, ಕಾಳಜಿ, ನಿಷ್ಠೆ ಮತ್ತು ತ್ಯಾಗದ ಮನೋಭಾವ ಎಷ್ಟೊಂದು ಆಳವಾಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಇವರು ಯಾರನ್ನಾದರೂ ಪ್ರೀತಿಸಲು ಬಹಳ ಸಮಯ ತೆಗೆದುಕೊಳ್ಳಬಹುದು, ಏಕೆಂದರೆ ಇವರಿಗೆ ಪ್ರೀತಿ ಎನ್ನುವುದು ಕೇವಲ ಆಕರ್ಷಣೆ ಅಥವಾ ಕ್ಷಣಿಕ ಭಾವನೆಯಲ್ಲ, ಅದು ಜೀವನ ಪೂರ್ತಿ ಉಳಿಯುವ ಬಾಂಧವ್ಯ ಎಂದು ನಂಬುತ್ತಾರೆ. ಆದ್ದರಿಂದ ವ್ಯಕ್ತಿಯ ಸ್ವಭಾವ, ನಡವಳಿಕೆ, ಪ್ರಾಮಾಣಿಕತೆ, ಕುಟುಂಬದ ಮೌಲ್ಯಗಳು ಮತ್ತು ಭವಿಷ್ಯದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡ ನಂತರವೇ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತಾರೆ. ಒಮ್ಮೆ ಪ್ರೀತಿಸಿದ ನಂತರ ಆ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಸುಲಭವಾಗಿ ಮುರಿಯಲು ಬಯಸುವುದಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇವರ ಪ್ರೀತಿಯಲ್ಲಿ ನಾಟಕೀಯತೆ ಕಡಿಮೆ, ಆದರೆ ನಿಷ್ಠೆ ಅಪಾರವಾಗಿರುತ್ತದೆ. ಮಾತಿಗಿಂತ ಕಾರ್ಯದ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಇವರ ವಿಶೇಷತೆ. ದುಬಾರಿ ಉಡುಗೊರೆಗಳಿಗಿಂತ ಸಮಯ, ಸಹಾಯ, ರಕ್ಷಣೆ ಮತ್ತು ಬೆಂಬಲವನ್ನು ನೀಡುವುದರ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ. ತಮ್ಮ ಸಂಗಾತಿ ಸುರಕ್ಷಿತವಾಗಿರಬೇಕು, ಸಂತೋಷವಾಗಿರಬೇಕು ಮತ್ತು ಯಾವುದೇ ಸಮಸ್ಯೆಯಲ್ಲಿ ಒಂಟಿಯಾಗಬಾರದು ಎಂಬುದು ಇವರ ದೊಡ್ಡ ಆಶಯವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಡಿ ಅಕ್ಷರದ ಹೆಸರಿನವರು ಅತ್ಯಂತ ಜವಾಬ್ದಾರಿಯುತ ಸಂಗಾತಿಗಳಾಗಿರುತ್ತಾರೆ. ಮದುವೆಯ ನಂತರ ಕುಟುಂಬದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಮ್ಮ ಕರ್ತವ್ಯವೆಂದು ಸ್ವೀಕರಿಸುತ್ತಾರೆ. ಮನೆಯ ಆರ್ಥಿಕ ಸ್ಥಿರತೆ, ಮಕ್ಕಳ ಭವಿಷ್ಯ, ಹಿರಿಯರ ಆರೈಕೆ ಮತ್ತು ಕುಟುಂಬದ ಗೌರವವನ್ನು ಕಾಪಾಡಲು ಸಾಧ್ಯವಾದಷ್ಟು ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ಕೆಲಸದ ಒತ್ತಡ, ಗುರಿಗಳ ಮೇಲೆ ಅತಿಯಾದ ಗಮನ ಅಥವಾ ಜವಾಬ್ದಾರಿಗಳ ಭಾರದಿಂದ ತಮ್ಮ ಭಾವನೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳುವುದನ್ನು ಮರೆತುಬಿಡಬಹುದು. ಇದರಿಂದ ಸಂಗಾತಿಗೆ ಅವರು ದೂರವಾಗಿರುವಂತೆ ಅನಿಸಬಹುದು. ವಾಸ್ತವದಲ್ಲಿ ಅವರು ದೂರವಾಗಿರುವುದಿಲ್ಲ, ತಮ್ಮ ಕುಟುಂಬದ ಭವಿಷ್ಯವನ್ನು ಉತ್ತಮಗೊಳಿಸುವ ಚಿಂತೆಯಲ್ಲಿರುತ್ತಾರೆ. ಆದ್ದರಿಂದ ಇವರಿಗೆ ಒಂದು ಮುಖ್ಯ ಸಲಹೆ ಎಂದರೆ, ಜೀವನದಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಕುಟುಂಬದವರೊಂದಿಗೆ ಸಮಯ ಕಳೆಯುವುದನ್ನು ಮರೆಯಬಾರದು. ಪ್ರೀತಿಯನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದಕ್ಕಿಂತ ಅದನ್ನು ಮಾತು ಮತ್ತು ವರ್ತನೆಯ ಮೂಲಕ ವ್ಯಕ್ತಪಡಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಹೀಗೆ ಮಾಡಿದರೆ ಇವರ ದಾಂಪತ್ಯ ಜೀವನ ಇನ್ನಷ್ಟು ಸುಖಮಯವಾಗಿರುತ್ತದೆ. ಇವರಲ್ಲಿ ಅಸೂಯೆ ಮತ್ತು ಪೊಸೆಸಿವ್ ಸ್ವಭಾವವು ಕೆಲವೊಮ್ಮೆ ಹೆಚ್ಚಾಗಬಹುದು. ಯಾರನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಅವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಆದರೆ ಆ ಕಾಳಜಿಯೇ ಕೆಲವೊಮ್ಮೆ ನಿಯಂತ್ರಣದ ರೂಪ ಪಡೆದುಕೊಳ್ಳಬಹುದು. ಸಂಗಾತಿ ಯಾರೊಂದಿಗೆ ಮಾತನಾಡುತ್ತಿದ್ದಾರೆ, ಎಲ್ಲಿಗೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಅತಿಯಾದ ಗಮನ ಹರಿಸುವ ಸಾಧ್ಯತೆ ಇರುತ್ತದೆ. ಇದರಿಂದ ಅನಗತ್ಯ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದ್ದರಿಂದ ನಂಬಿಕೆ ಎಂಬುದು ಯಾವುದೇ ಸಂಬಂಧದ ಅಡಿಪಾಯ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಅನುಮಾನಕ್ಕಿಂತ ವಿಶ್ವಾಸಕ್ಕೆ ಹೆಚ್ಚಿನ ಸ್ಥಾನ ನೀಡಿದರೆ ಇವರ ಪ್ರೇಮ ಮತ್ತು ದಾಂಪತ್ಯ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲಿ ಡಿ ಅಕ್ಷರದ ಹೆಸರಿನವರು ಸಾಮಾನ್ಯವಾಗಿ ಬಲಿಷ್ಠರಾಗಿರುತ್ತಾರೆ. ಆದರೆ ರಾಹುವಿನ ಪ್ರಭಾವದಿಂದ ಮಾನಸಿಕ ಒತ್ತಡ, ಅತಿಯಾದ ಚಿಂತೆ, ನಿದ್ರಾಹೀನತೆ, ತಲೆನೋವು, ಜೀರ್ಣಕ್ರಿಯೆಯ ತೊಂದರೆ, ನರಗಳ ಒತ್ತಡ ಅಥವಾ ಜೀವನ ಶೈಲಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇವರು ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವ ಸ್ವಭಾವದವರಾಗಿರುವುದರಿಂದ ವಿಶ್ರಾಂತಿಗೆ ಕಡಿಮೆ ಸಮಯ ಕೊಡುತ್ತಾರೆ. ದೇಹ ದಣಿದರೂ ಮನಸ್ಸು ಕೆಲಸದ ಬಗ್ಗೆ ಯೋಚಿಸುತ್ತಲೇ ಇರುತ್ತದೆ.
ದೀರ್ಘಕಾಲದ ಯಶಸ್ಸಿಗಾಗಿ ದೇಹ ಮತ್ತು ಮನಸ್ಸಿನ ಆರೋಗ್ಯ ಎರಡನ್ನೂ ಸಮಾನವಾಗಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನಿಯಮಿತ ವ್ಯಾಯಾಮ, ಯೋಗ, ಧ್ಯಾನ, ಸಮತೋಲನ ಆಹಾರ, ಸಾಕಷ್ಟು ನಿದ್ರೆ ಮತ್ತು ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಇವರಿಗೆ ಬಹಳ ಉಪಯುಕ್ತವಾಗಿರುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಡಿ ಅಕ್ಷರದ ಹೆಸರಿನವರು ಜೀವನದ ಆರಂಭದಲ್ಲಿ ಭೌತಿಕ ಯಶಸ್ಸಿನ ಕಡೆ ಹೆಚ್ಚು ಗಮನ ಹರಿಸಬಹುದು. ಆದರೆ ವಯಸ್ಸು ಹೆಚ್ಚಾದಂತೆ ಜೀವನದ ನಿಜವಾದ ಅರ್ಥವನ್ನು ಹುಡುಕಲು ಆರಂಭಿಸುತ್ತಾರೆ. ಹಣ, ಹುದ್ದೆ ಮತ್ತು ಖ್ಯಾತಿಯ ಜೊತೆಗೆ ಮನಸ್ಸಿನ ಶಾಂತಿಯೂ ಅಗತ್ಯ ಎಂಬ ಅರಿವು ಇವರಲ್ಲಿ ನಿಧಾನವಾಗಿ ಬೆಳೆಯುತ್ತದೆ. ಧ್ಯಾನ, ಮಂತ್ರ ಜಪ, ದಾನ ಧರ್ಮ, ದೇವರ ಆರಾಧನೆ, ಹಿರಿಯರ ಆಶೀರ್ವಾದ ಮತ್ತು ಸತ್ಪುರುಷರ ಸಾನ್ನಿಧ್ಯ ಇವರ ಮನಸ್ಸಿಗೆ ವಿಶೇಷ ಶಾಂತಿಯನ್ನು ನೀಡಬಹುದು. ರಾಹುವಿನ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಅಸಾಧಾರಣ ಸಾಧನೆ ಮಾಡುವ ಸಾಮರ್ಥ್ಯ ಇವರಲ್ಲಿದೆ. ಆದರೆ ಅದೇ ಶಕ್ತಿಯನ್ನು ಅಹಂಕಾರ, ಸ್ವಾರ್ಥ, ಮೋಸ ಅಥವಾ ಅತಿಯಾದ ಮಹತ್ವಾಕಾಂಕ್ಷೆಯ ಕಡೆ ಬಳಸಿದರೆ ಜೀವನದಲ್ಲಿ ಅನಗತ್ಯ ಅಡೆತಡೆಗಳು ಎದುರಾಗಬಹುದು. ಇವರ ನಕಾರಾತ್ಮಕ ಗುಣಗಳನ್ನು ಗಮನಿಸಿದರೆ ಹಠ, ಮೊಂಡುತನ, ಅತಿಯಾದ ಆತ್ಮವಿಶ್ವಾಸ, ತಮ್ಮ ಅಭಿಪ್ರಾಯವೇ ಸರಿ ಎನ್ನುವ ಮನೋಭಾವ, ಬೇಗ ಯಾರನ್ನೂ ಕ್ಷಮಿಸದ ಗುಣ ಮತ್ತು ಕೆಲವೊಮ್ಮೆ ಭಾವನೆಗಳನ್ನು ಮನಸ್ಸಿನಲ್ಲೇ ಒತ್ತಿ ಹಿಡಿಯುವ ಸ್ವಭಾವ ಇವರ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ತಮ್ಮನ್ನು ಟೀಕಿಸಿದರೆ ಅದನ್ನು ಸುಲಭವಾಗಿ ಸ್ವೀಕರಿಸಲು ಕಷ್ಟಪಡಬಹುದು. ಆದರೆ ಟೀಕೆಯನ್ನು ಶತ್ರುವಿನ ಮಾತು ಎಂದು ನೋಡದೆ ಸುಧಾರಣೆಗೆ ದೊರೆತ ಅವಕಾಶ ಎಂದು ಪರಿಗಣಿಸಿದರೆ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಬಹುದು. ಇವರಲ್ಲಿ ಅಪಾರ ಸಾಮರ್ಥ್ಯ ಇದೆ, ಆದರೆ ಆ ಸಾಮರ್ಥ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದು ಅತ್ಯಂತ ಮುಖ್ಯ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿದರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ನಿರ್ಧಾರಗಳಲ್ಲಿ ತಾಳ್ಮೆ, ಸಂಬಂಧಗಳಲ್ಲಿ ವಿಶ್ವಾಸ, ಕೆಲಸದಲ್ಲಿ ಶಿಸ್ತು ಮತ್ತು ಮನಸ್ಸಿನಲ್ಲಿ ವಿನಯವನ್ನು ಉಳಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲಿಯೂ ಅಸಾಧಾರಣ ಯಶಸ್ಸು ಸಾಧಿಸಬಹುದು. ಒಟ್ಟಾರೆಯಾಗಿ ನೋಡಿದರೆ ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ದೃಢ ಸಂಕಲ್ಪ ಹೊಂದಿರುವವರು, ಪರಿಶ್ರಮಿಗಳು, ವಿಶ್ವಾಸಾರ್ಹರು, ಜವಾಬ್ದಾರಿಯುತರು, ಕುಟುಂಬ ಪ್ರೇಮಿಗಳು, ನಿಷ್ಠಾವಂತರು ಮತ್ತು ಗುರಿಯನ್ನು ಸಾಧಿಸುವವರೆಗೂ ಹೋರಾಡುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರ ಜೀವನದಲ್ಲಿ ಯಶಸ್ಸು ಸ್ವಲ್ಪ ತಡವಾಗಿ ಬಂದರೂ ಅದು ಶಾಶ್ವತವಾಗಿರುವ ಸಾಧ್ಯತೆ ಹೆಚ್ಚು. ಇವರು ತಮ್ಮ ಹಠವನ್ನು ದೃಢ ಸಂಕಲ್ಪವಾಗಿ, ತಮ್ಮ ಮಹತ್ವಾಕಾಂಕ್ಷೆಯನ್ನು ಸೇವಾ ಮನೋಭಾವವಾಗಿ, ತಮ್ಮ ಬುದ್ಧಿವಂತಿಕೆಯನ್ನು ಸೃಜನಶೀಲತೆಯಾಗಿ ಮತ್ತು ತಮ್ಮ ಶಕ್ತಿಯನ್ನು ಸಮಾಜದ ಒಳಿತಿಗಾಗಿ ಬಳಸಿದರೆ ಜೀವನದಲ್ಲಿ ಕೇವಲ ಯಶಸ್ಸನ್ನಷ್ಟೇ ಅಲ್ಲ, ಗೌರವ, ಸಂತೋಷ, ಸಮೃದ್ಧಿ ಮತ್ತು ದೀರ್ಘಕಾಲದ ಉತ್ತಮ ಹೆಸರನ್ನು ಸಂಪಾದಿಸಬಹುದು. ಸಂಖ್ಯಾಶಾಸ್ತ್ರದ ಪ್ರಕಾರ ಡಿ ಅಕ್ಷರದ ಶಕ್ತಿ ಎಂದರೆ ಕೇವಲ ಯಶಸ್ಸಿನ ಸಂಕೇತವಲ್ಲ, ಕಷ್ಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿ ಜೀವನದಲ್ಲಿ ಅಚಲವಾದ ಅಡಿಪಾಯವನ್ನು ನಿರ್ಮಿಸುವ ಶಕ್ತಿಯ ಸಂಕೇತವೂ ಹೌದು. ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರ ಜೀವನವನ್ನು ಸಮಗ್ರವಾಗಿ ಗಮನಿಸಿದಾಗ ಅವರು ಸಾಮಾನ್ಯವಾಗಿ ಜನಸಮೂಹದಲ್ಲಿ ಬೆರೆತು ಹೋಗುವ ವ್ಯಕ್ತಿಗಳಲ್ಲ, ತಮ್ಮದೇ ಆದ ವ್ಯಕ್ತಿತ್ವ, ಆಲೋಚನೆ ಮತ್ತು ಸಾಧನೆಯ ಮೂಲಕ ವಿಭಿನ್ನ ಗುರುತನ್ನು ಮೂಡಿಸುವವರಾಗಿರುತ್ತಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಇವರ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ, ಜವಾಬ್ದಾರಿ, ಶಿಸ್ತು ಮತ್ತು ಮಹತ್ವಾಕಾಂಕ್ಷೆ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೇವಲ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಿಲ್ಲುವುದಿಲ್ಲ. ಆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕು, ಜನರ ಮೆಚ್ಚುಗೆ ಗಳಿಸಬೇಕು ಮತ್ತು ತಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸಬೇಕು ಎಂಬ ಬಯಕೆ ಸದಾ ಅವರೊಳಗೆ ಇರುತ್ತದೆ. ಇದೇ ಕಾರಣದಿಂದ ಅನೇಕ ಬಾರಿ ಇವರು ಸಾಮಾನ್ಯ ಹುದ್ದೆಯಿಂದ ಪ್ರಾರಂಭಿಸಿ ದೊಡ್ಡ ಜವಾಬ್ದಾರಿಯ ಸ್ಥಾನಕ್ಕೆ ಏರುತ್ತಾರೆ.
ಇವರಿಗೆ ನಾಯಕತ್ವ ಸಹಜವಾಗಿ ಬರುತ್ತದೆ. ಜನರನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಪರಿಸ್ಥಿತಿಯನ್ನು ವಿಶ್ಲೇಷಿಸುವ ಗುಣ, ಸಂಕಷ್ಟದ ಸಮಯದಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಗುರಿಯ ಕಡೆ ಎಲ್ಲರನ್ನೂ ಮುನ್ನಡೆಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಆದರೆ ನಿಜವಾದ ನಾಯಕತ್ವವು ಅಧಿಕಾರದಿಂದ ಅಲ್ಲ, ವಿಶ್ವಾಸದಿಂದ ಬರುತ್ತದೆ ಎಂಬುದನ್ನು ಇವರು ಜೀವನದಲ್ಲಿ ಹೆಚ್ಚು ಹೆಚ್ಚು ಅರಿತುಕೊಂಡಂತೆ ಅವರ ಯಶಸ್ಸು ಮತ್ತಷ್ಟು ವಿಸ್ತಾರವಾಗುತ್ತದೆ. ಸಾಮಾಜಿಕ ಜೀವನದಲ್ಲಿ ಡಿ ಅಕ್ಷರದ ಹೆಸರಿನವರು ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅನಗತ್ಯ ಜಗಳಗಳು, ವಾದವಿವಾದಗಳು ಮತ್ತು ದ್ವೇಷದ ವಾತಾವರಣವನ್ನು ಅವರು ಇಷ್ಟಪಡುವುದಿಲ್ಲ. ಆದರೆ ಯಾರಾದರೂ ಅನ್ಯಾಯ ಮಾಡಿದರೆ ಅಥವಾ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಮೌನವಾಗಿರುವವರಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರಿಸುವ ಗುಣ ಇವರಲ್ಲಿರುತ್ತದೆ. ಸಮಾಜದಲ್ಲಿ ಇವರು ನ್ಯಾಯಪ್ರಿಯರು, ಪ್ರಾಮಾಣಿಕರು ಮತ್ತು ಮಾತಿಗೆ ನಿಲ್ಲುವ ವ್ಯಕ್ತಿಗಳೆಂದು ಹೆಸರು ಗಳಿಸಬಹುದು. ಒಮ್ಮೆ ಕೊಟ್ಟ ಮಾತನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದೇ ಗುಣದಿಂದ ಜನರು ಇವರ ಮೇಲೆ ವಿಶ್ವಾಸ ಇಡುತ್ತಾರೆ. ಸ್ನೇಹಿತರಾಗಲಿ, ಸಹೋದ್ಯೋಗಿಗಳಾಗಲಿ ಅಥವಾ ಬಂಧುಗಳಾಗಲಿ, ಕಷ್ಟದ ಸಮಯದಲ್ಲಿ ಮೊದಲು ನೆನಪಾಗುವ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿರುತ್ತಾರೆ. ಏಕೆಂದರೆ ಇವರು ಸಮಸ್ಯೆಯನ್ನು ಕೇಳುವುದಷ್ಟೇ ಅಲ್ಲ, ಅದರ ಪರಿಹಾರಕ್ಕಾಗಿ ತಮ್ಮಿಂದಾದ ಸಹಾಯವನ್ನೂ ಮಾಡುತ್ತಾರೆ. ಡಿ ಅಕ್ಷರದ ಹೆಸರಿನವರ ಜೀವನದಲ್ಲಿ ಅದೃಷ್ಟವು ನಿಧಾನವಾಗಿ ಕೆಲಸ ಮಾಡುವುದಾಗಿ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಇವರಿಗೆ ಆರಂಭದಲ್ಲೇ ಎಲ್ಲವೂ ಸುಲಭವಾಗಿ ದೊರೆಯುವುದಿಲ್ಲ, ಆದರೆ ಅವರು ಪ್ರತಿಯೊಂದು ಅನುಭವದಿಂದ ಪಾಠ ಕಲಿಯುತ್ತಾರೆ. ಪ್ರತಿಯೊಂದು ಸೋಲನ್ನು ಮುಂದಿನ ಗೆಲುವಿನ ತಯಾರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಈ ಕಾರಣದಿಂದ 30ರ ನಂತರ ಅಥವಾ 40ರ ನಂತರ ಇವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆರ್ಥಿಕ ಸ್ಥಿರತೆ, ಉತ್ತಮ ಹುದ್ದೆ, ಗೌರವ, ಸಮಾಜದಲ್ಲಿ ಹೆಸರು, ಸ್ವಂತ ಮನೆ, ಆಸ್ತಿ ಮತ್ತು ಕುಟುಂಬದ ಸುಖ ಇವುಗಳು ಕ್ರಮೇಣ ಇವರ ಜೀವನದಲ್ಲಿ ಬೆಳೆಯುತ್ತವೆ. ಇವರು ಗಳಿಸುವ ಯಶಸ್ಸು ಕ್ಷಣಿಕವಾಗಿರುವುದಿಲ್ಲ, ದೃಢವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿರುವುದರಿಂದ ದೀರ್ಘಕಾಲ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ರಾಹುವಿನ ಶಕ್ತಿಯನ್ನು ಸಮತೋಲನದಲ್ಲಿ ಇಡುವುದು ಬಹಳ ಮುಖ್ಯ ಎಂದು ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಸಂಪ್ರದಾಯಗಳು ತಿಳಿಸುತ್ತವೆ. ಪ್ರತಿದಿನ ಬೆಳಿಗ್ಗೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರ ಸ್ಮರಣೆ ಮಾಡುವುದು, ಹಿರಿಯರಿಗೆ ಗೌರವ ನೀಡುವುದು, ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಪಾಲಿಸುವುದು, ಅನಗತ್ಯ ಸುಳ್ಳು ಮತ್ತು ಮೋಸದಿಂದ ದೂರವಿರುವುದು, ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು ಮತ್ತು ಕೃತಜ್ಞತೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಇವರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಮನಸ್ಸು ಚಂಚಲವಾದಾಗ ಧ್ಯಾನ, ಪ್ರಾಣಾಯಾಮ ಅಥವಾ ಶಾಂತವಾದ ಪ್ರಾರ್ಥನೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗಿಂತ ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಇವರಿಗೆ ಹೆಚ್ಚು ಲಾಭಕರವಾಗಿರುತ್ತವೆ. ಸಂಖ್ಯಾಶಾಸ್ತ್ರದ ಸಂಪ್ರದಾಯಗಳ ಪ್ರಕಾರ ಡಿ ಅಕ್ಷರವು ಸಂಖ್ಯೆ 4ರೊಂದಿಗೆ ಸಂಬಂಧ ಹೊಂದಿರುವುದರಿಂದ 4, 13, 22 ಮತ್ತು 31 ದಿನಾಂಕಗಳನ್ನು ಕೆಲವರು ಶುಭವೆಂದು ಪರಿಗಣಿಸುತ್ತಾರೆ. ಹಾಗೆಯೇ ಭೂಮಿಯ ಅಂಶವನ್ನು ಪ್ರತಿನಿಧಿಸುವ ಹಸಿರು, ಕಂದು, ಮಣ್ಣಿನ ಬಣ್ಣಗಳು ಹಾಗೂ ಕೆಲವು ಸಂಪ್ರದಾಯಗಳಲ್ಲಿ ನೀಲಿ ಅಥವಾ ಬೂದು ಬಣ್ಣಗಳನ್ನು ಅನುಕೂಲಕರವೆಂದು ಹೇಳಲಾಗುತ್ತದೆ. ಇವು ನಂಬಿಕೆ ಮತ್ತು ಸಂಪ್ರದಾಯದ ಭಾಗವಾಗಿದ್ದು ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟ ನಿಯಮಗಳಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯ. ಇಂತಹ ನಂಬಿಕೆಗಳನ್ನು ಜೀವನದ ಮಾರ್ಗದರ್ಶಕ ಸೂಚನೆಗಳಂತೆ ಮಾತ್ರ ಪರಿಗಣಿಸಬೇಕು, ಅಂತಿಮ ಸತ್ಯವೆಂದು ಅಲ್ಲ. ಡಿ ಅಕ್ಷರದ ಹೆಸರಿನವರು ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಪಡೆಯಬೇಕಾದರೆ ಕೆಲವು ಪ್ರಮುಖ ವಿಷಯಗಳನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಮೊದಲನೆಯದಾಗಿ ತಮ್ಮ ಹಠವನ್ನು ಸರಿಯಾದ ಗುರಿಯ ಕಡೆ ಬಳಸಬೇಕು. ಎರಡನೆಯದಾಗಿ ಅಹಂಕಾರಕ್ಕಿಂತ ವಿನಯಕ್ಕೆ ಹೆಚ್ಚಿನ ಸ್ಥಾನ ನೀಡಬೇಕು.
ಮೂರನೆಯದಾಗಿ ಯಾರ ಮೇಲೂ ಅತಿಯಾದ ಅನುಮಾನ ಪಡದೆ ವಿಶ್ವಾಸವನ್ನು ಬೆಳೆಸಬೇಕು. ನಾಲ್ಕನೆಯದಾಗಿ ಕೆಲಸದ ಜೊತೆಗೆ ಕುಟುಂಬಕ್ಕೂ ಸಮಾನ ಸಮಯ ನೀಡಬೇಕು. ಐದನೆಯದಾಗಿ ಆರೋಗ್ಯವನ್ನು ನಿರ್ಲಕ್ಷಿಸದೆ ನಿಯಮಿತ ಜೀವನ ಶೈಲಿಯನ್ನು ಅನುಸರಿಸಬೇಕು. ಆರನೆಯದಾಗಿ ಯಶಸ್ಸು ಬಂದ ನಂತರವೂ ಕಲಿಯುವ ಮನೋಭಾವವನ್ನು ಕಳೆದುಕೊಳ್ಳಬಾರದು. ಏಳನೆಯದಾಗಿ ಕೋಪ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಅಭ್ಯಾಸ ಮಾಡಬೇಕು. ಎಂಟನೆಯದಾಗಿ ಹಣ ಸಂಪಾದಿಸುವುದರ ಜೊತೆಗೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವ ಜಾಣ್ಮೆಯನ್ನು ಬೆಳೆಸಿಕೊಳ್ಳಬೇಕು. ಒಂಬತ್ತನೆಯದಾಗಿ ತಮ್ಮ ಸಾಮರ್ಥ್ಯವನ್ನು ಕೇವಲ ವೈಯಕ್ತಿಕ ಯಶಸ್ಸಿಗೆ ಮಾತ್ರವಲ್ಲ, ಸಮಾಜದ ಒಳಿತಿಗೂ ಬಳಸಬೇಕು. ಹತ್ತನೆಯದಾಗಿ ಪ್ರತಿಯೊಂದು ದಿನವನ್ನು ಹೊಸ ಅವಕಾಶವೆಂದು ಸ್ವೀಕರಿಸಿ ನಿರಂತರ ಪರಿಶ್ರಮವನ್ನು ಮುಂದುವರಿಸಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಶಕ್ತಿ, ಶಿಸ್ತು, ಸ್ಥಿರತೆ, ನಿಷ್ಠೆ, ಮಹತ್ವಾಕಾಂಕ್ಷೆ ಮತ್ತು ಜವಾಬ್ದಾರಿಯ ಸುಂದರ ಸಂಯೋಜನೆಯಾಗಿರುತ್ತಾರೆ. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕುಗ್ಗದೆ ಮುಂದೆ ಸಾಗುವ ಧೈರ್ಯ ಇವರ ದೊಡ್ಡ ಶಕ್ತಿಯಾಗಿದೆ. ಕಷ್ಟವನ್ನು ಹೆದರದೆ ಎದುರಿಸುವ ಮನೋಬಲ, ಕುಟುಂಬಕ್ಕಾಗಿ ತ್ಯಾಗ ಮಾಡುವ ಹೃದಯ, ಗುರಿಯನ್ನು ಸಾಧಿಸುವ ದೃಢ ಸಂಕಲ್ಪ ಮತ್ತು ಸೋಲನ್ನೇ ಯಶಸ್ಸಿನ ಪಾಠವನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಇವರ ವ್ಯಕ್ತಿತ್ವದ ಅತ್ಯಂತ ದೊಡ್ಡ ವೈಶಿಷ್ಟ್ಯವಾಗಿದೆ. ತಮ್ಮಲ್ಲಿರುವ ಉತ್ತಮ ಗುಣಗಳನ್ನು ಇನ್ನಷ್ಟು ಬೆಳೆಸಿಕೊಂಡು ಹಠವನ್ನು ತಾಳ್ಮೆಯೊಂದಿಗೆ, ಮಹತ್ವಾಕಾಂಕ್ಷೆಯನ್ನು ವಿನಯದೊಂದಿಗೆ, ಬುದ್ಧಿವಂತಿಕೆಯನ್ನು ಪ್ರಾಮಾಣಿಕತೆಯೊಂದಿಗೆ ಮತ್ತು ಯಶಸ್ಸನ್ನು ಮಾನವೀಯತೆಯೊಂದಿಗೆ ಸಂಯೋಜಿಸಿದರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಶ್ವತ ಯಶಸ್ಸು, ಗೌರವ, ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುವ ಅವಕಾಶ ಇವರಿಗೆ ದೊರೆಯಬಹುದು. ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ಡಿ ಅಕ್ಷರವು ಕೇವಲ ಒಂದು ಅಕ್ಷರವಲ್ಲ, ಪರಿಶ್ರಮ, ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಜೀವನವನ್ನು ತನ್ನ ಪರಿಶ್ರಮದಿಂದ ರೂಪಿಸಿಕೊಳ್ಳುವ ಅಚಲ ಸಂಕಲ್ಪದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.